ವಿಶೇಷವಾಗಿ ನೀವಿಷ್ಟ ಆದ್ರಿ. ಮೇಡಮ್, ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳಿ. ನೀವು ನಿಜವಾಗ್ಲೂ ತುಂಬಾ ಕಿತ್ತೋದವರು. ಕಿತ್ತೋದ್ರು ನಂಗೇನು ಚಿಂತೆ ಇಲ್ಲ. ಅವ್ರ ಕೈಲಿ ಹೊಲಿಗೆ ಹಾಕಿಸ್ಕೋತೀನಿ. ಯಾಕೆ ನನ್ನ ಮಾತು ಕೇಳಿ ಗಾಬರಿ ಬಿದ್ರಾ? ಗಾಬರಿ ಆಗ್ಲಿಲ್ಲ, ಗಬುರು ಬಿದ್ಬಿಟ್ಟೆ. ಸರಿ, ನೀವೆಲ್ಲ ಮಾತಾಡ್ತಾರಿ, ಒಂದೆರಡು ನಿಮಿಷ. ಎಲ್ಲೋಗ್ತಿದ್ದೀರಿ? ಉಚ್ಚೆ ಒಯ್ಯೋಕೆ. ನಾನು ಬಂದು ತಡೀರಿ, ಬೆಳಿಗ್ಗೆ ಹೋಗಿದ್ದು, ಈಗ ಅವಸರ ಆಗ್ತಾ ಇದೆ. ಏನೇವನು ಆಗ್ಲೇ ಜಾಯಿಂಟ್ ವೆಂಚರ್ ಅಲ್ಲಿ ಪಿಲ್ಲರ್ ಎಳ್ಸಕ್ ಹೋಯ್ತವನೆ. ನಿಂದು ಮೀನಾಕ್ಷಿ ಅವ್ರದೇನ? ನಂದು ಮೀನಾಕ್ಷಿ ಅವ್ರದ್ದೇನು ಅಂತಂದ್ರೆ, ನಂದು ಪುಲ್ಲಿಂಗ, ಅವ್ರದ್ದು ಸ್ತ್ರೀಲಿಂಗ. ನಾವು ಲಿಂಗಗಳನ್ನ ಕೇಳಲಿಲ್ಲ, ವಿಚಾರನ ಕೇಳ್ತಾ ಇರೋದು. ಅಮ್ಮ ತಾಯಿ, ಅವನ್ ಪಾಡ್ಗ ಅವನ್ನ ಊಟ ಮಾಡಕ್ ಬಿಡು. ಯಾಕೊಳಕ್ ಕೆದರ್ಕೊಂಡ್ ಕೆಣಕ್ತೀಯಾ? ಅವತ್ ನೀವು ನಮ್ಮಿಬ್ರು ಕೆಣಕಿದ್ದು. ಈಗೇನಪ್ಪ ನಿಂದು? ನಿಂದು ಮೀನಾಕ್ಷಿದ್ ಏನ್ ನಡೀತಾ ಇದೆ ಅಂತ. ನೀನ್ ಏನಾದ್ರೂ ನಡ್ಸ್ಕೋ, ಆದ್ರೆ ನಡೀತದೆ ಅಂತ ಒಪ್ಕೋ. ಏನಾದ್ರೂ ನಡ್ಸ್ಕೊ ಅಂತಂದ್ರೆ? ಏನಾದ್ರೂ ಆಗಿರ್ಬೋದು. ಅದೇ ಏನು ಅಂತ? ಸದ್ದೆ ಇಲ್ದೆ ನಗಾರಿನಾದ್ರೂ ಬಾರ್ಸ್ಕೋ, ಇಲ್ಲ ಒಕ್ಳು ಮೇಲೆ ಬುಗ್ರಿನಾದ್ರೂ ಆಡ್ಸ್ಕೋ. ಆಟ ಆಡ್ತಿದ್ಯಾ ಅಂತ ಒಪ್ಕೋ. ಲೈ, ಒಕ್ಕಳ ಮೇಲೆ ಬುಗ್ರಿನಾರು ಆಡ್ಸ್ಕೊಂತ ಮಾತಾಡ್ತೀಯಲ್ಲ, ಮಾನವಂತರ ಆಡ ಮಾತೇನೆ ಅದು. ಸುಮ್ನೆ ಕುತ್ಕೊಳಪ್ಪ, ನಾನು ಕಂಡಿದ್ದೀನಿ ಮಾನವಂತರು ಮಾಡೋ ಕೆಲ್ಸಗಳನ್ನ. ಅಲ್ಲ, ಸಿನಿಮಾದಲ್ಲಿ ಹೀರೋಯಿನ್ ಒಕ್ಳು ಮೇಲೆ ದ್ರಾಕ್ಷಿಗಳನ್ನ ಸುರಿತಾರೆ, ಕೋಳಿ ಮರಿಗಳನ್ನ ಬಿಸಾಕ್ತಾರೆ. ಅಷ್ಟೇ ಯಾಕೆ ಶರಾಬನ್ನು ಸುರಿತಾರೆ. ಇದೆಲ್ಲ ಮಾನವಂತರು ಮಾಡೋ ಕೆಲ್ಸನಾ, ಅಥವಾ ಅವ್ರು ಆಡೋ ಮಾತೆ ಮಾನನ? ಆ ವಿಚಾರ ಆಗಿರ್ಲಿ ತಾಯಿ. ಈಗ ಒಕ್ಕಳ ಮೇಲೆ ಬುಗ್ರಿ ಆಡ್ಸಿದ್ರೆ ಗುನ್ನ ಎಲ್ಗೊಡಿಯೋದು? ಅಪ್ಪಾಜಿ, ತಾವೀಗಾಗ್ಲೇ ಅವ್ರ ಅಮ್ಮಂಗ್ ಗುನ್ನ ಹೊಡೆದು ಮಾಡಿರೋ ರಾಧ ಅಂತಾನೆ ಸಾಕು. ಇನ್ ನನ್ ಕೈಲಿ ಬೇರೆ ಮೀನಾಕ್ಷಿ ಅವ್ರು ಗುನ್ನ ಹೊಡಿಸ್ಬೇಕು ಅಂತಿದ್ಯಾ? ಅಣ್ಣ, ಗುನ್ನ ಹೊಡಿಯೋದು ಕೈಯಿಂದಲ್ಲ, ಮೊಳೆಯಿಂದ. ತೆಪ್ಪಗಿದ್ರೆ ಸರಿ, ಇಲ್ಲಾಂದ್ರೆ ತಲೆ ಮೇಲೆ ಗುನ್ನ ಹೊಡೆದ್ರೆ ಬುಗ್ರಿ 2 ಓಳ ಬಿಡ್ಬೇಕು. ಲೇ, ನಿನಗ್ಯಾಕೆ ಇದ್ದಕ್ಕಿದ್ದಂಗೆ ಈ ರೀತಿ ಕುಂಕು? ಮತ್ತಿನ್ನೇನು, ಅವ್ರು ನೋಡಿದ್ರೆ ಕಿತ್ತೋದ್ರೆ ಒಲ್ಗೆ ನಿನ್ ಕೈಲೇ ಹಾಕ್ಸ್ಕೋತೀನಿ ಅಂತಂತಾರೆ. ಅಲ್ಲ ಕಣ, ಅವ್ರು ಉಚ್ಚೋಯಕ್ಕೆ ಅಂತ ಹೋದ್ರೆ ಅವರಿಂದ ನೀನು ಉಚ್ಚೋಯಕ್ಕೆ ಅಂತ ಹೋಗ್ತೀಯಾ? ಯಾಕೆ ನಮ್ ಜೊತೆ ಹೋದ್ರೆ ಉಚ್ಚ ಬರ್ಲಾನತ್ತೆ? ಆಯ್ತು ಬಿಡಪ್ಪ, ತಿಂದಾದ್ಮೇಲೆ ಇಬ್ರು ಒಟ್ಟಿಗೆ ಒಯ್ಕೊಂಬರೋಣ. ಈಗ ವಿಷಯ ಬದಲಾಯಿಸ್ಬೇಡ, ಅದೇನು ಅಂತ ಹೇಳು. ಆಯ್ತು, ಹೇಳ್ತೀನಿ ತಗೊಳ್ರಪ್ಪ. ಪೆನ್ ಇದ್ದವನಿಗೆ ಪೇಪರ್ ನೋಡಿದ ತಕ್ಷಣ 2 ಅಕ್ಷರ ಬರೀಬೇಕು ಅಂತ ಆಸೆ ಆಗೋ ಸಹಜ. ಹಾಗಂತ ಉದ್ದೇಶನೇ ಪತ್ರ ಬರೆಯೋದು ಅಂತ ಅನ್ಕೋಬಾರ್ದು. ಬಟ್ ನನಗೆ ಅವ್ರ ಮೇಲೆ ಮನ್ಸಾಗಿದೆ. ವಾಹ್, ಇದಪ್ಪ ವರ್ಷ ಅಂದ್ರೆ ಕಂಗಡ್ಸ್ಕೊಂಡ್ಲಾ. ಥ್ಯಾಂಕ್ ಯು. ಸಂತೋಷ ಕಣಪ್ಪ. ಆದ್ರೆ ಹುಷಾರು, ಪೆನ್ ಇದೆ ಅಂತ ಬರೆಯಕ್ ಹೋಗೋ ರಬ್ಸ್ದಲ್ಲಿ ನಿಬ್ ಮುರ್ಕೊಂಡಿಯಾ. ಆದ್ರೆ ನಿನಗೇನೋ ಅವ್ರ ಮೇಲೆ ಮನ್ಸಾಗಿದೆ, ಅದೇ ಅವ್ರಿಗೂ ಆಗಿದೆ ಅಂತ ಏನ್ ಗ್ಯಾರಂಟಿ? ಬಟತದೆ ಕೂದ್ಲಿಗೆ ಬಾಚನ್ಗೆ ಇಷ್ಟ ಆದ್ರೆ ಕಣ ಬೈತಲೆ ತೆಗಿಸ್ಕೊಳ್ಳೋದು, ಇಲ್ಲಾಂದ್ರೆ ಸಿಕ್ಕಾಗ್ಬಿಡುತ್ತೆ. ಆಗುತ್ತೆ, ನೀನಂತವನು ಇದ್ರೆ ಸಿಕ್ಕು ಆಗುತ್ತೆ, ಬೈತಲನ್ನು ಸೀಳ್ಕೊಂಡು ಹೋಗುತ್ತೆ. ಹೌದು, ನಂದೇನೋ ಆಯ್ತು. ಅವಳು ಅವತ್ ಕೇಳಿದ ಪ್ರಶ್ನೆಗೆ ನೀ ಇನ್ನು ಸರಿಯಾಗಿ ಉತ್ತರ ಕೊಟ್ಟಿಲ್ವಲ್ಲ, ಈಗ ನಿಂದೇನು? ಹೇಳೋದೇ ಮಾಡ್ತಿದ್ದೆ. ಮೊನ್ನೆ ರಾತ್ರಿ ವಿದ್ಯುತ್ ಹೋದಾಗ ಇದೇ ಪೆಟ್ರೋಲ್ ಬೆಳಕಲ್ಲೇ ಇವಳ ಜೊತೆ ಕೂತೆ 20 ನಿಮಿಷ ರತಿ ವಿಜ್ಞಾನ ಓದಿದ್ದು. ಹೌದೌದು, ಎಷ್ಟು ಚೆನ್ನಾಗ್ ಗೊತ್ತಾಗುತ್ತಾ. ನನಗಂತೂ ಪ್ಯಾರನೇ ಮುಗಿಬಾರ್ದು ಅನ್ಸ್ಬಿಟ್ಟಿತ್ತು. ಹೇಳೆ, ಎಲ್ಲಿದ್ದೀರಿ? ಇಲ್ಲೇ ಬ್ರಾಹ್ಮಣರ ಕೆಫೆನಲ್ಲಿದ್ದೆ. ಒಂದ್ ಗುಡ್ ನ್ಯೂಸ್. ಮನೆ ಸಿಕ್ತಾ? ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ. ಯಾಕ್ರಿ, ಶಾಕ್ ಆಯ್ತಾ? ಹಲೋ ಹೇಳಿ ರೀ, ಗಾಬರಿ ಆಯ್ತಾ? ಅಲ್ಲ ರೀ, ನಿಮ್ ಪಿಚ್ಚಲ್ಲಿ ನಾನು ಇನ್ನೂ ಆಟನೇ ಆಡಿಲ್ಲ, ಬಾಲಂಗ್ರಿ ಬೌಂಡ್ರಿಗೆ ಹೋಯ್ತು. ಹಲೋ ಹಲೋ ಹೇಳಿ, ಕೇಳಿಸ್ತಾ ಇದೆ. ಏಯ್, ತಮಾಷೆ ಮಾಡಿದೆ, ಏನ್ ವಿಷಯ ಅಂತ ಹೇಳಿಯಪ್ಪ. ಕಂಗ್ರಾಟ್ಸ್, ನಿಮ್ಗಳಿಗೆ ಮನೆ ಸಿಕ್ಕಿದೆ. ಅಯ್ಯೋ ದೇವ್ರೆ. ಏನ್ ಪ್ರೆಗ್ನೆಂಟ್ ಅಂತ ಕೇಳಿ ಗಾಬರಿ ಬಿದ್ರಾ? ಮತ್ತಿನೇನು. ಸರಿ, ಮಧ್ಯಾಹ್ನ 3:15ಗೆ SLV ಹತ್ರ ಸಿಗೋಣ. ನನ್ ಗಾಡಿನ ಸೈಡ್ ಹಾಕಿ ಒಂದೇ ಗಾಡಿಲೇ ಇಬ್ರು ಹೋಗೋಣ. ಮತ್ತೆ ಈಗ ಮನೆ ನೋಡಕ್ ಹೋಗೋದು? ನಿಮ್ಗಳ ವಿಚಾರದಲ್ಲಿ ಎಲ್ಲ ಉಲ್ಟಾ. ಮೊದ್ಲು ಓನರ್ನ ನೋಡೋದು, ಆಮೇಲೆ ಮನೆ ನೋಡೋದು. ಓನರು ನಿಮ್ಗಳ್ ನೋಡ್ಬೇಕಂತೆ, ಮಾತಾಡ್ಬೇಕಂತೆ, ಆಮೇಲೆ ಅಡ್ವಾನ್ಸು ಬಾಡಿಗೆ ಎಲ್ಲ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಸರಿ, ಸಿಗೋಣ, ಬಾಯ್. ಕುಮಾರ ಅಪ್ಪ, ಸೈಟ್ ವಿಷಯನ ಪಕ್ಕದ ಮನೆ ಆಂಟಿ ಹೇಳಲ್ಲ ಕೊಡ್ಸ್ಬಿಡು ಅಂತಾಳೆ. ಆಯ್ತಾಯ್ತು, ಸರಿ ಸರಿ. ಆಕ್ಚುಲಿ ಅಲ್ಲಿ ಎಷ್ಟಿದೆ ಸ್ಕ್ವೇರ್ ಫೀಟು? 1700 1850 ತನಕ ಓಡ್ತಿದೆ ಮೇಡಮ್. ಅಲ್ಲಷ್ಟೆಲ್ಲ ಓಡ್ತಿಲ್ಲ ರೀ. ಹೋದ ವರ್ಷ ಅದೇ ಜಾಗದಲ್ಲಿ 60-40 ಸೈಟ್ ನ 1400ಕ್ಕೆ ಕೊಡ್ಸಿದ್ದೀನಿ ಮೇಡಮ್. ಆದ್ರೂ 9 ತಿಂಗಳಿಗೆ ಅಷ್ಟೊಂದ್ ರೈಸ್ ಹೆಂಗ್ರಿ ಆಗತ್ತೆ? ಜೊತೆಗೆ ಈ ಸೈಟ್ ಈಸ್ಟ್ಗೆನೆ ಕ್ವಾರೆ ಬೇರೆ ಬೆಳೆದಿದೆ. ಅದೇ ಮೇಡಮ್, ಈಗ ಮದ್ವೆ ಆಗಿದ್ರು ಇನ್ನೊಬ್ರನ್ನ ಮಡಿಕೊಂಡಿರ್ತಾರಲ್ಲ ಅಂತವ್ರಿಗೆ ಈ ಕ್ವಾರೆ ಸೈಟ್ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಮೇಡಮ್. ಹೌದೌದು, ಹೋದ ವರ್ಷ ನನ್ನ ಫ್ರೆಂಡ್ಗೆ ಅದೇ ಜಾಗದಲ್ಲಿ ಒಂದು ಸೈಟ್ ಕೊಡಿಸ್ದೆ. ಆ ಮುಂಡೆ ಮಗ ಸೈಟ್ ಪೇಪರ್ನ ಕಟ್ಕೊಂಡವಳು ಕೊಟ್ಟ, ಸೈಟ್ ನ ಇಟ್ಕೊಂಡವಳು ಕೊಟ್ಟ. ಹೌದು ಮೇಡಮ್, ಈ ಮಾತು ನನ್ಗೂ ಹೇಳಿದ್ರು. ಇವ್ರು ಯಾರು? ನನ್ನ ಮಗ ಮೇಡಮ್. ನಿಮ್ ಮಗನ? ನೀವ್ ನೋಡಿದ್ರೆ ಹಿಂಗ್ ಕಪ್ಪಗಿದ್ದೀರಾ, ಅವ್ರು ನೋಡಿದ್ರೆ ಹಂಗ್ ಬೆಳ್ಳಗಿದ್ದಾರೆ. ನಾನು ಹುಟ್ಟಿದ್ದು ಅಮಾವಾಸ್ಯೆ, ಇವನು ಹುಟ್ಟಿದ್ದು ಪೌರ್ಣಮಿ.
ಅದ್ ಬಿಡಿ ಮೇಡಮ್, ನಾವು ಓಡಾಡ್ತಾ ಇದೀವಿ. ನಮ್ ಕಡೆಯಿಂದಾದ್ರೂ ಆಗ್ಲಿ, ನಿಮ್ ಕಡೆಯಿಂದಾದ್ರೂ ಆಗ್ಲಿ. ಆಯ್ತು, ಒಂದ್ 4-5 ದಿನದಲ್ಲಿ ಫೋನ್ ಮಾಡ್ತೀನಿ. ಹೋಗು. ಆಗ್ಲಿ ಮೇಡಮ್. ಬರೋಣ. ಹಾಯ್. ಹಾಯ್, ಬಂದ್ರಾ? ಒಂದೇ ಒಂದ್ ನಿಮಿಷ. ಪರವಾಗಿಲ್ಲ, ಮಾಡಿ ಮಾಡಿ. ಊಟ ಕಾಫಿ ಎಲ್ಲ ಆಯ್ತು, ನಿಮ್ದು? ಊಟ ಆಯ್ತು, ಕಾಫಿ ಆಗಿಲ್ಲ. ಸರಿ, ನಡೀರಿ, ದಾರಿಲಿ ಹೋಗ್ತಾ ಕುಡ್ಕೊಂಡು ಹೋಗೋಣ. ಬನ್ನಿ. ಹಾ, ಒಂದ್ ವಿಷಯ. ಹೇಳಿ. ನೀವ್ ದೇವ್ರನ್ನ ನಂಬ್ತಿರೋ ಇಲ್ವೋ? ನಾವು ತಂದೆ ತಾಯಿ ಇಲ್ಲದೆ ಅನಾಥರಾಗಿರ್ಬೋದು, ಆದ್ರೆ ಆ ಭಗವಂತ ಕಣ್ಣು, ಕೈ, ಕಾಲು, ಮಾತು, ಕತೆ ಎಲ್ಲ ಚೆನ್ನಾಗೇ ಕೊಟ್ಟಿದ್ದಾನೆ. ಜೊತೆಗೆ ಈ ಜಗತ್ತು, ಹಾಗೆ ನಿಮ್ಮಂತ ಮನಸ್ಸುಗಳು. ಬೇರೆ ಇನ್ನೇನ್ ಬೇಕು ಆ ಭಗವಂತ ಸ್ಮರಣೆ ಮಾಡೋದಕ್ಕೆ? ಹಾಗಾದ್ರೆ ನಿಮ್ ಬಲ್ಗೈ ಮುಂದೆ ಮಾಡಿ. ಯಾಕೆ? ಮಾಡಿ. ಏನ್ ಅಚ್ಚೆ ಹಾಕ್ತೀರಾ? ನಿಮ್ ಕೈ ಮೇಲೆ ಅಚ್ಚೆ ಹಾಕ್ಬೇಕಾ? ಆ? ನೀವು ಫೋನ್ ಮಾಡಿದಾಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿದ್ದೆ. ಅಲ್ಲಿ ಯಾಕೋ ನಿಮ್ಗೆ ಇದನ್ನ ಕಟ್ಬೇಕು ಅನ್ನಿಸ್ತು, ಅದಕ್ಕೆ ತಂದೆ. ಹಾಗೆ ಕುಂಕುಮ ಕೂಡ ಇದೆ. ಥ್ಯಾಂಕ್ ಯು. ಯಾಕೆ? ತಾಯಿನೋ ಅಕ್ಕನೋ ಸಂಬಂಧಿಕರು ಇಲ್ಲ ವೇಶ್ಯನೋ, ಹೆಣ್ಣಿನ ಮಮತೆ ನಿಜಕ್ಕೂ ಶ್ರೇಷ್ಠ. ಸತ್ಯ. ಆದ್ರೆ ಒಂದು ಹೆಣ್ಣಾಗಿ ನಾನೇ ಅದನ್ನ ಹೇಳ್ಬಾರ್ದು. ಹೌದು ಅನ್ನೆ. ಅದಿರ್ಲಿ, ನಾನ್ ಮಮತೆಯಿಂದ ನಿಮ್ ಕೈಗೆ ದೇವ್ರ ದಾರ ಕಟ್ಟಿದೀನಿ, ನೀವೇನ್ ಕಟ್ತೀರಿ? ಕಟ್ಟೋ ವಿಚಾರನ ಆಮೇಲೆ ಹೇಳ್ತೀನಿ. ಆದ್ರೆ ಸದ್ಯಕ್ಕೆ ಇಷ್ಟು ಹೇಳಬಲ್ಲೆ, ಮಮತೆ ಕೊಟ್ಟಿರೋ ಈ ಕೈನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಸರಿ, ಹೊರಡೋಣ. ಹೊರಡಕ್ ಮುಂಚೆ ಇನ್ನೊಂದ್ ಪ್ರಶ್ನೆ ಕೇಳಿ. ನೀವ್ ಯಾವ್ದೇ ಕಾರಣಕ್ಕೂ ಕೈ ಬಿಡಲ್ಲ ಅಂದ್ರೆ ಆ? ನೀವ್ ನಿಜವಾಗ್ಲೂ ನಂಗೆ ಕೈ ಬಿಡಲ್ವಾ? ಮೀನಾಕ್ಷಿ ಅವ್ರು ಕೊಟ್ಟಿದ್ ಮಾಂಜಕ್ಕೆ ಸ್ವಲ್ಪ ಹೊತ್ತು ನಾನು ಮಾತಾಡ್ಲೇ ಇಲ್ಲ. ದಾರಿ ಮಧ್ಯೆ ಇಬ್ರು ಕಾಫಿ ಕುಡ್ಕೊಂಡು ಹೋಗಿದ್ದೆ ವೃದ್ಧಾಶ್ರಮಕ್ಕೆ.